ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಕರಾಳವಾದ ಆದ್ರೆ ನೈಜವಾದ ಕಥೆಯ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. 2026ರ ಮೀನಾಕ್ಷಿ ಮತ್ತು ಹರಿಯಾಣ ರಾಜ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಆಳಕ್ಕೆ ಇಳಿಯೋಣ. ಹೌದು, ನಮಸ್ಕಾರ. ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ತಿಳಿದುಕೊಳ್ಳಲೇಬೇಕಾದ ಒಂದು ಪ್ರಮುಖ ಕಾನೂನು ವಿಚಾರ. ಖಂಡಿತ. ಕಲ್ಪನೆ ಮಾಡ್ಕೊಳ್ಳಿ, ಅಂದ್ರೆ ನೀವು 8 ವರ್ಷಗಳ ಕಾಲ ಜಾಮೀನಿನ ಪ್ರತಿಯೊಂದು ನಿಯಮವನ್ನು ಚಾಚು ತಪ್ಪದೇ ಪಾಲಿಸ್ತೀರಾ. ಆದ್ರೆ ಕೇವಲ ಒಂದು ದಿನ ಹುಷಾರಿಲ್ಲದೆ ವಿಚಾರಣೆಗೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನೇರವಾಗಿ ನಿಮ್ಮನ್ನು ಜೈಲಿಗೆ ಕಳಿಸಿದ್ರೆ ಹೇಗಿರ್ಬೋದು? ಅರೆ, ಇದು ನಿಜಕ್ಕೂ ಶಾಕ್ ಕೊಡುವಂತಹದು. ಮೀನಾಕ್ಷಿ ಎಂಬ ಸಾಮಾನ್ಯ ಮಹಿಳೆಯ ಕಥೆ ಇದು. ಎನ್ಐ ಕಾಯ್ದೆಯ ಸೆಕ್ಷನ್ 138ರ ಅಡಿಯಲ್ಲಿ, ಅಂದ್ರೆ ಈ ಚೆಕ್ ಬೌನ್ಸ್ ಕೇಸ್ ಇರುತ್ತಲ್ಲ, ಅದರಲ್ಲಿ ಆಕೆಗೆ ಶಿಕ್ಷೆ ಆಗಿತ್ತು. ಹೌದು, ಆದ್ರೆ ಮೇಲ್ಮನವಿಯಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತಲ್ವಾ? ಅದೇ ಅಲ್ವಾ ವಿಪರ್ಯಾಸ. 8 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಡುವೆ ಒಮ್ಮೆ ಆಕೆಗೆ ಹರ್ಪಿಸ್ ಝಾಸ್ಟರ್ ಅಂದ್ರೆ ಸರ್ಪಸುತ್ತು ಕಾಯಿಲೆ ಬಂದು ಒಂದು ದಿನ ಗೈರಾಗ್ತಾರೆ. ಅಯ್ಯೋ, ಅದು ತುಂಬಾನೇ ನೋವಿನ ಕಾಯಿಲೆ. ಕೆಳಹಂತದ ನ್ಯಾಯಾಲಯ ಆಕೆಯ ಜಾಮೀನು ರದ್ದುಗೊಳಿಸಿ ನೇರವಾಗಿ ಜೈಲಿಗೆ ಕಳಿಸಿಬಿಡುತ್ತೆ. ಇದೇ ನೋಡಿ ವ್ಯವಸ್ಥೆಯ ದೊಡ್ಡ ದುರಂತ. 8 ವರ್ಷ ನಿರಂತರವಾಗಿ ಕೋರ್ಟ್ಗೆ ಬಂದು ಕೇವಲ ಒಂದು ದಿನದ ತಾಂತ್ರಿಕ ಲೋಪಕ್ಕೆ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ಳೋದು. ಇದು ಎಂಥ ಅನ್ಯಾಯ ಅಲ್ವಾ? ಒಂಥರ 8 ವರ್ಷ ನಿರಂತರವಾಗಿ ಶಾಲೆಗೆ ಬಂದ ವಿದ್ಯಾರ್ಥಿಯನ್ನು ಹುಷಾರಿಲ್ಲದೆ ಒಂದು ದಿನ 5 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಶಾಲೆಯಿಂದಲೇ ಕಿತ್ತು ಹಾಕಿದ ಹಾಗೆ ಅನಿಸ್ತಿದೆ. ಖಂಡಿತ, ಇದು ಸರಿಯಾದ ಹೋಲಿಕೆ. ಕೆಳ ನ್ಯಾಯಾಲಯಗಳು ಸಣ್ಣಪುಟ್ಟ ಪ್ರಕ್ರಿಯಾತ್ಮಕ ವಿಚಾರಣೆಗಳಿಗೆ ಜನರನ್ನು ಹೇಗೆ ಯಾಂತ್ರಿಕವಾಗಿ ದಂಡಿಸುತ್ತವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಆದ್ರೆ ನನಗೆ ಅರ್ಥ ಆಗ್ತಿಲ್ಲ, ಇಂಥ ಕಠಿಣ ಶಿಕ್ಷೆ ನೀಡಲು ಆ ನ್ಯಾಯಾಲಯಕ್ಕೆ ಯಾವ ಕಾನೂನು ಆಧಾರ ಇತ್ತು? ಏನಂದ್ರೆ, ಇಲ್ಲಿ ಹರಿಯಾಣ ರಾಜ್ಯ ಸರ್ಕಾರ ಸಿಆರ್ಪಿಸಿಯ ನಮೂನೆ 45 ಅನ್ನು ಅಸ್ತ್ರವಾಗಿ ಬಳಸಿತು. ನಮೂನೆ 45 ಅಂದ್ರೆ? ಅದು ಸಾಮಾನ್ಯ ಜಾಮೀನು ಬಾಂಡ್. ಈ ಬಾಂಡ್ನಲ್ಲಿರುವ ನಿಯಮಗಳ ಪ್ರಕಾರ ಪ್ರತಿಯೊಂದು ವಿಚಾರಣೆಗೂ ಆರೋಪಿಯ ಭೌತಿಕ ಹಾಜರಾತಿ ಕಡ್ಡಾಯ. ಓ, ಭೌತಿಕ ಹಾಜರಾತಿ ಕಡ್ಡಾಯ. ಹೌದು. ರಾಜ್ಯ ಸರ್ಕಾರ ಈ ನಿಯಮದ ಅಕ್ಷರಶಃ ಅರ್ಥವನ್ನ ಹಿಡಿದುಕೊಂಡು ವಾದ ಮಾಡಿತು. ಆದ್ರೆ ಒಂದು ಕ್ಷಣ ಯೋಚಿಸೋಣ. ಜಾಮೀನು ನೀಡುವುದರ ಮೂಲ ಉದ್ದೇಶವೇ ವ್ಯಕ್ತಿ ತನ್ನ ದೈನಂದಿನ ಜೀವನವನ್ನು, ಕೆಲಸ ಕಾರ್ಯಗಳನ್ನು ಮುಂದುವರಿಸಲು ಅವಕಾಶ ನೀಡುವುದಲ್ವಾ? ನಿಖರವಾಗಿ ಹೇಳಿದ್ದಿರಿ. ಈ ಕಟ್ಟುನಿಟ್ಟಾದ ಅಕ್ಷರಶಃ ವ್ಯಾಖ್ಯಾನವು ಆ ಉದ್ದೇಶವನ್ನೇ ಹಾಳ್ಮಾಡ್ತತ್ತೆ ಅಲ್ವಾ? ಹೌದು, ಇದನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದು. ನ್ಯಾಯಾಲಯವು ಸಂವಿಧಾನಬದ್ಧವಾದ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಈ ಪ್ರಕ್ರಿಯೆಯ ತಾಂತ್ರಿಕತೆಗಳಿಗಿಂತ ಹೆಚ್ಚು ಮಹತ್ವದ್ದಾಗಿ ಪರಿಗಣಿಸಿತು. ಓ, ಸುಪ್ರೀಂ ಕೋರ್ಟ್ ಹಾಗೆ ಹೇಳಿತ್ತಾ? ಖಂಡಿತ. ಕೇವಲ ಹಾಜರಾತಿಗಾಗಿ ಕೆಳನ್ಯಾಯಾಲಯ ತೆಗೆದುಕೊಂಡ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಭಯಾನಕ ಮತ್ತು ಆಘಾತಕಾರಿ ಅಂತ ಕಟುವಾಗಿ ಟೀಕಿಸಿತು. ಭಯಾನಕ ಮತ್ತು ಆಘಾತಕಾರಿ ಅಂದ್ರೆ ಅಪಾಲಿಂಗ್ ಅಂಡ್ ಶಾಕಿಂಗ್ ಅಂತ. ಹೌದು. ದೀರ್ಘಕಾಲದ ವಿಚಾರಣೆಗಳಿಗೆ ತಿಂಗಳುಗಟ್ಲೆ ಕೋರ್ಟ್ನಲ್ಲಿ ಬಂದು ಕೂರೋದು ಯಾವುದೇ ವ್ಯಕ್ತಿಯ ಮೇಲಿನ ಅನಗತ್ಯ ಹೊರೆ ಅಂತ ಸ್ಪಷ್ಟಪಡಿಸಿತು. ಅದು ಸರಿ. ಆದ್ರೆ ವಿಚಾರಣೆ ವಿಳಂಬವಾದ್ರೆ ಅಥವಾ ಈ ಪ್ರಕರಣದಲ್ಲಿ ಆದಂತೆ ಆರೋಪಿ ತನ್ನ ವಕೀಲರನ್ನೇ ಬದಲಾಯಿಸಿದರೆ ಕೋರ್ಟ್ನ ಸಮಯ ವ್ಯರ್ಥ ಆಗ್ಬಾರ್ದಲ್ವಾ? ನಿಜ. ಅದಕ್ಕೂ ಪರಿಹಾರ ಇದೆ. ನೇರವಾಗಿ ಜೈಲಿಗೆ ಕಳಿಸುವ ಬದಲು ಬೇರೆ ಯಾವ ಮಾರ್ಗವನ್ನು ಸುಪ್ರೀಂ ಕೋರ್ಟ್ ಸೂಚಿಸಿದೆ? ಇಲ್ಲಿಯೇ ಸುಪ್ರೀಂ ಕೋರ್ಟ್ನ ಪ್ರಾಯೋಗಿಕ ಪರಿಹಾರ ಹೊರಹೊಮ್ಮೋದು. ನ್ಯಾಯಾಧೀಶರು ತಕ್ಷಣವೇ ಯಾಂತ್ರಿಕವಾಗಿ ಜಾಮೀನು ರಹಿತ ವಾರೆಂಟ್ ಹೊರಡಿಸುವ ಬದಲು, ಅಂದ್ರೆ ಆ NBW ಅಲ್ವಾ? ಹೌದು, ಆ ವಾರೆಂಟ್ ಹೊರಡಿಸುವ ಬದಲು ಆರೋಪಿಯ ನೆರವಿಗೆ ಅಮಿಕಸ್ ಕ್ಯೂರಿಯನ್ನು ನೇಮಿಸಬೇಕು ಅಂತ ಹೇಳಿದೆ. ಅಮಿಕಸ್ ಕ್ಯೂರಿ ಅಂದ್ರೆ ನ್ಯಾಯಾಲಯದ ಮಿತ್ರ. ಅದೇ, ಒಬ್ಬ ವಕೀಲರನ್ನು ನ್ಯಾಯಾಲಯವೇ ನೇಮಿಸುತ್ತದೆ. ಆರೋಪಿ ಇಲ್ಲದಿದ್ದರೂ ಅಥವಾ ಅವರ ವಕೀಲರು ಗೈರಾಗಿದ್ದರೂ ಈ ಅಮಿಕಸ್ ಕ್ಯೂರಿ ಪ್ರಕರಣದ ವಿಚಾರಣೆ ಸುಗಮವಾಗಿ ನಡೆಯುವಂತೆ ನೋಡ್ಕೊಳ್ತಾರೆ. ವಾವ್, ಇದೊಂದು ಅದ್ಭುತವಾದ ಮಧ್ಯಂತರ ಮಾರ್ಗ. ಹೌದು, ಇದರಿಂದ ನ್ಯಾಯಾಲಯದ ಸಮಯವೂ ಉಳಿಯುತ್ತೆ, ಮತ್ತೆ ಮುಖ್ಯವಾಗಿ ಆರೋಪಿಯ ಮೂಲಭೂತ ಸ್ವಾತಂತ್ರ್ಯ ಕಸಿದುಕೊಳ್ಳುವ ಪ್ರಮೇಯವೇ ಬರೋದಿಲ್ಲ. ಇದು ನಿಜಕ್ಕೂ ಜಿಲ್ಲಾ ನ್ಯಾಯಾಲಯಗಳ ಮಟ್ಟದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರುತ್ತೆ. ಅಂದ್ರೆ ಒಂದು ಬೃಹತ್ ರಿಪಲ್ ಎಫೆಕ್ಟ್. ಖಂಡಿತ. ಸಾಮಾನ್ಯ ಜನರಿಗೆ ಇದರಿಂದ ಸಿಗುವ ಸ್ಪಷ್ಟ ಸಂದೇಶ ಏನಂದ್ರೆ, ಜಾಮೀನು ಎಂದರೆ ಜೀವನವನ್ನು ಸಂಪೂರ್ಣವಾಗಿ ತಡೆಹಿಡಿಯುವುದಲ್ಲ, ಆದ್ರೆ ಅನಿವಾರ್ಯ ಕಾರಣಗಳಿಂದ ಗೈರು ಹಾಜರಾಗಬೇಕಾದ್ರೆ ವೈದ್ಯಕೀಯ ಪುರಾವೆಗಳನ್ನು ಇಟ್ಕೊಂಡಿರ್ಬೇಕು ಅಲ್ವಾ? 100ಕ್ಕೆ 100 ನಿಜ. ಮತ್ತು ವಕೀಲರ ದೃಷ್ಟಿಕೋನದಿಂದ ನೋಡಿದರೂ ಇದೊಂದು ಪ್ರಬಲ ಅಸ್ತ್ರ. ಹೌದು.
ಆ ನಮೂನೆ 45ರ ದುರ್ಬಳಕೆಯನ್ನು ತಡೆಯಬಹುದು. ಅದೇ, ನ್ಯಾಯಾಂಗ ಪ್ರಕ್ರಿಯೆಯು ನ್ಯಾಯವನ್ನು ಒದಗಿಸುವ ಸಾಧನವಾಗಬೇಕೇ ಹೊರತು ಅದೇ ಒಂದು ಶಿಕ್ಷೆಯಾಗಬಾರದು. ನ್ಯಾಯಾಲಯದ ಪ್ರಕ್ರಿಯೆ ಶಿಕ್ಷೆಯಾಗಬಾರ್ದು ಅನ್ನೋದು ಬಹಳ ಆಳವಾದ ಮಾತು. ಇದೆಲ್ಲವನ್ನು ಗಮನಿಸಿದಾಗ ನನಗೊಂದು ಪ್ರಶ್ನೆ ಕಾಡ್ತಿದೆ. ಹೇಳಿ, ಏನು ಪ್ರಶ್ನೆ ಅದು? ಪ್ರಸ್ತುತ ತಂತ್ರಜ್ಞಾನದ ಯುಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಗಳು ನಮ್ಮ ಅಂಗೈಯಲ್ಲಿರುವಾಗ ಕೇವಲ ಈ ಪ್ರಕ್ರಿಯಾತ್ಮಕ ವಿಚಾರಣೆಗಳಿಗಾಗಿ ಕೋರ್ಟ್ಗೆ ಭೌತಿಕವಾಗಿ ಹಾಜರಾಗಲೇಬೇಕು ಅನ್ನೋ ಒತ್ತಡವೇ ಅನಗತ್ಯ ಅಲ್ವಾ? ಇದು ಯೋಚಿಸಬೇಕಾದ ವಿಚಾರ. ನ್ಯಾಯಾಲಯದ ಕೊಠಡಿಗಳಲ್ಲಿ ವ್ಯಕ್ತಿ ಭೌತಿಕವಾಗಿ ಇರಲೇಬೇಕು ಎಂಬ ಹಳೆಯ ನಿಯಮಗಳನ್ನು ನಾವು ಇನ್ನಷ್ಟು ವೇಗವಾಗಿ ಬದಲಾಯಿಸುವ ಸಮಯ ಬಂದಿಲ್ಲವೇ? ಈ ಆಳವಾದ ಆಲೋಚನೆಯನ್ನು ನಮ್ಮ ಕೇಳುಗರ ಮುಂದಿಡುತ್ತಾ ಇಂದಿನ ವಿಶ್ಲೇಷಣೆಯನ್ನು ಇಲ್ಲಿಗೆ ನಿಲ್ಲಿಸೋಣ.